ನಮಸ್ತೆ ನನ್ನೆಲ್ಲ ಭಾವಿ ಶಿಕ್ಷಕ ಬಂಧುಗಳಿಗೆ. ಹಿಂದಿನ ವಿಡಿಯೋದಲ್ಲಿ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ TET ಎಷ್ಟು ಜನ ಪಾಸ್ ಆಗಿದ್ದಾರೆ ಎನ್ನುವುದರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅದು ಸೈಂಟಿಫಿಕಿ ಮತ್ತು ಏನಂದರೆ ಎಲ್ಲ ದಾಖಲೆಗಳೊಂದಿಗೆ ನಾನು ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ. ಈ ಒಂದು ವಿಡಿಯೋದಲ್ಲಿ ತಮ್ನೈಲ್ ನೋಡಿ ಗೊತ್ತಾಗಿರ್ತದೆ ನಿಮ್ಗೆ. ಏನಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ಅಂದರೆ HK ಭಾಗದಲ್ಲಿ TET ಪೇಪರ್ 1 ಎಷ್ಟು ಜನ ಪಾಸ್ ಆಗಿದ್ದಾರೆ, PSTR ಪರೀಕ್ಷೆಗೆ ಎಷ್ಟು ಜನ ಪೈಪೋಟಿ ಇದೆ ಅನ್ನೋದ್ರ ಬಗ್ಗೆ ಜಿಲ್ಲಾವಾರು ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಎಷ್ಟೆಷ್ಟು ಹುದ್ದೆಗಳು, ಎಷ್ಟೆಷ್ಟು TET ಪಾಸ್ ಆದವರು ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನೋಡ್ಕೊತ ಹೋಗೋಣ. ಈ ಒಂದು 2014ರಲ್ಲಿ ಫಸ್ಟ್ ಟೈಮ್ TET ಆಗ್ತದೆ. ಫಸ್ಟ್ ಟೈಮ್ TET ಆದಂಥ ಸಂದರ್ಭದಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ ಅಂತಂದರೆ 55 ಜನ TET ಪಾಸ್ ಆಗ್ತಾರೆ. ಈ 55 ಜನ TET ಪಾಸ್ ಆದಮೇಲೆ 2015ರಲ್ಲಿ PSTR ನೇಮಕಾತಿ ಆಗ್ತದೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಯ್ಕೆ ಆಗುವಂಥ ಸಿಚುವೇಶನೇ ಇರ್ತದೆ. ಅಪ್ಪಿತಪ್ಪಿ ಎಲ್ಲಾದರೂ ಒಬ್ರದ್ದು ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ತೊಂದರೆಯಾಗಿದ್ದರೆ ಅಥವಾ ಆ ಥರದ್ದು ಏನಾದರೂ ಉಳಿದಿದ್ದರೆ ಒಂದು 10 ಜನ ಉಳಿದಿರಬಹುದು ಅನ್ನುವಂಥ ಊಹೆ ನಂದು. 10 ಜನ ಉಳಿದಿರಬಹುದು. ಉಳಿದಂಥ ಎಲ್ಲರೂ ಕೂಡ ಆವಾಗ ಆಲ್ಮೋಸ್ಟ್ ವರ್ಕ್ನಲ್ಲಿ ಇದ್ದಾರೆ ಇವಾಗ. ಆನಂತರ 2015ರಲ್ಲಿ TET ಪಾಸ್ ಆದಂಥ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 882 ಜನ ಪಾಸ್ ಆಗ್ತಾರೆ. ಈ 882 ಜನರಲ್ಲಿ ಇದೊಂದು 10 ಜನ ಮೈನಸ್ ಅಂತ ಇಟ್ಕೊಂಡ್ರೆ 872 ಜನ ಅಂತ ನಾನು ತಗೊಂಡಿದ್ದೀನಿ. ಆಮೇಲೆ 2016ರಲ್ಲಿ 319 ಜನ ಪಾಸ್ ಆಗ್ತಾರೆ. ಅದರಲ್ಲಿ 269 ಜನ ಕಾಂಪಿಟೇಷನ್ ಬರ್ತಾರೆ. ಆಮೇಲೆ 2018ರಲ್ಲಿ 64 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಇನ್ನೂರು ಕೂಡ 10 ಜನ ಇರ್ಬೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು 54 ಜನ ಕಾಂಪಿಟೇಷನ್ಗೆ ಬರ್ತಾರೆ ಅಂತ ನಾನು ಇಟ್ಕೊಂಡಿದ್ದೀನಿ. ಆಮೇಲೆ 2019ರಲ್ಲಿ 15 ಜನ ಪಾಸ್ ಆಗ್ತಾರೆ. ಅದರಲ್ಲಿ 12 ಜನ ಕೂಡ ಇರಬಹುದು, 3 ಜನ ಪಾಸ್ ಆಗಿರಬಹುದು, ಈ ಹಿಂದೆ ಪಾಸ್ ಆದಂಥವರೇ ಅನ್ನೋದ್ರ ಬಗ್ಗೆ ನೋಡೋದಾದರೆ. ಆಮೇಲೆ ಈ 2021ರಿಂದ 24ರವರೆಗೆ B.Edದವ್ರಿಗೆ ಅವಕಾಶ ಕೊಟ್ಟಿರ್ತಾರೆ. ಈ B.Edದವ್ರಿಗೆ ಅವಕಾಶ ಕೊಟ್ಟಿದ್ದರಿಂದ ಆಲ್ಮೋಸ್ಟ್ ಗಣನೀಯವಾಗಿ ಹೆಚ್ಚಿಗೆ ಆಗ್ತದೆ. 2021ರಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 174 ಜನ ಫಸ್ಟ್ ಪೇಪರ್ ಪಾಸ್ ಆದರೆ ಅದರಲ್ಲಿ ಒಂದು 30 ಜನ D.Ed ಮಾಡಿದವರು ಇರಬಹುದು ಅನ್ನೋದ್ರ ಬಗ್ಗೆ. ಆಮೇಲೆ 2022ರಲ್ಲಿ 92 ಜನ ಪಾಸ್ ಆಗ್ತಾರೆ. ಅದರಲ್ಲಿ 12 ಜನ ಇರಬಹುದು. ಆಮೇಲೆ 2023ರಲ್ಲಿ 67 ಜನ ಪಾಸ್ ಆಗ್ತಾರೆ. ಅದರಲ್ಲಿ 20 ಜನ ಇರಬಹುದು ಅನ್ನೋದನ್ನ. ಆಮೇಲೆ 2024ರಲ್ಲಿ 39 ಜನ ಪಾಸ್ ಆಗ್ತಾರೆ. ಅದರಲ್ಲಿ 10 ಜನ ಇರಬಹುದು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ಒಂದು 2025ರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಈ 2025ರಲ್ಲಿ ಆಲ್ರೆಡಿ ನೌಕರಿ ಮಾಡುವಂಥ ಶಿಕ್ಷಕರು ಮತ್ತು ಭಾವಿ ಶಿಕ್ಷಕರು, ಹಾಲಿ ಶಿಕ್ಷಕರು ಇಬ್ಬರು ಸೇರ್ಕೊಂಡು ಪತ್ರಿಕೆ ಬರೆದಿದ್ದದ ಇದು. ಹಾಗಾಗಿ 2025ರಲ್ಲಿ ಸುಮಾರು ಒಂದು 1150 ಜನ ಪಾಸ್ ಆಗಿರ್ಬೋದು. ಅದರಲ್ಲಿ ಪ್ಯೂರ್, ಯಾಕಂದರೆ ಈ ಸದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನೇ ಕೂಡ ಹೆಚ್ಚಿಗೆ ನೇಮಕಾತಿ PSTR ಆಗೋದ್ರಿಂದ ಆಲ್ಮೋಸ್ಟ್ ಹೆಚ್ಚಿಗೆ ಪಾಸ್ ಆಗಿರ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಯಾದಗಿರಿ ಜಿಲ್ಲೆಯಲ್ಲಿ ಒಂದು 400 ಜನ ಫಸ್ಟ್ ಪೇಪರ್ ಪಾಸ್ ಆಗಿರಬಹುದು ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನು ಹೇಳೋದಾದರೆ. ಆಮೇಲೆ ಈ ಒಂದು ಎಲ್ಲವನ್ನು ನೋಡಿದಾಗ ಒಂದು ಅಂಕಿಅಂಶಗಳ ಪ್ರಕಾರ ನೋಡಿದಾಗ ಟೋಟಲ್ ಎಷ್ಟು ಜನ ಪಾಸ್ ಆಗಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲಿಂದ 2014ರಿಂದ 2025ರವರೆಗೆ ಅಂತ ನೋಡಿದಾಗ 2857 ಜನ ಪಾಸ್ ಆಗಿದ್ದಾರೆ. 2857 ಜನ ಪಾಸ್ ಆಗಿದ್ದಾರೆ. ಆಮೇಲೆ ಇವೆಲ್ಲವರು ಬಿಟ್ಟು ಈ ಕಾಂಪಿಟೇಷನಲ್ಲಿ ಬರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತಂದರೆ 1689 ಜನ ಇದ್ದಾರೆ. 1689 ಜನ. ಆಲ್ಮೋಸ್ಟ್ ಭಾಳಷ್ಟು ಆರೋಗ್ಯದಾಯಕವಾದಂಥದ್ದೇ ಕಾಂಪಿಟೇಷನ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಜಿಲ್ಲೆ ಅಂತ ಬಂದಾಗ ನೆಕ್ಸ್ಟ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಅಂತ ನಾವು ತಗೊತೀವಿ. ಈ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಜನಪ್ಪ ಅಂತಂದರೆ ಈ
2014ರಲ್ಲಿ 139 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಉಳ್ಕೊಂಡವರು 50 ಜನ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ 2015ರಲ್ಲಿ 1883 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಉಳ್ಕೊಂಡಿರುವವರು 1870 ಜನ ಅಂತ ನಾವು ಹೇಳ್ತೀವಿ. ಆಮೇಲೆ 2016ರಲ್ಲಿ 549 ಜನ ಇರ್ತಾರೆ. ಅದರಲ್ಲಿ 490 ಜನ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಯಾಕೆ ಇವನನ್ನೆನದ ಭಾಳ ತಾರ್ಕಿಕವಾಗಿ ನಾನು ಏನು ಹೇಳ್ತೀನಿಲ್ಲ, ಇವೆಲ್ಲ ತಾರ್ಕಿಕವಾಗಿ ನಾನು ತೆಗೆದಂಥ ಲಿಸ್ಟ್, ಇವೆಲ್ಲ ಭಾಳಷ್ಟು ತಾರ್ಕಿಕವಾಗಿ ಇದು ಪತ್ರಿಕೆಯಲ್ಲಿರ್ತಕ್ಕಂಥ ಏನು ಆಲ್ಮೋಸ್ಟ್ ಸರ್ಕಾರವನ್ನು ಮಾಡಿದಂಥ ಅಂಕಿಅಂಶಗಳದಿದು. ಈ ಅಂಕಿಅಂಶಗಳಲ್ಲಿ ಆದವರೇ ಆಗಿದ್ದಾರೆ, ಬಿ ಎಡ್ದವರು ಇದ್ದಾರೆ. ಹಾಗಾಗಿ ಕೆಲವೊಂದು ವಿಚಾರವನ್ನು ನಾನು ನಿಮಗೆ ಹೇಳಬೇಕಾಗಿತ್ತಂತಂದರೆ ಆಲ್ಮೋಸ್ಟ್ 100ಕ್ಕೆ 90% ನಾನು ಹೇಳೋದು ಸತ್ಯನೇ ಇರ್ತದೆ. ಬೇಕಾದರೆ ನೀವು ಮುಂದೆ ಅಪ್ಲಿಕೇಶನ್ ಹಾಕುವಾಗ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಜನ ಹಾಕಿದ್ದಾರೆ ಇವೆಲ್ಲವೂ ಕೂಡ ನೋಡಿದಾಗ ಭಾಳಷ್ಟು ಕಲ್ಯಾಣ ಕರ್ನಾಟಕದಲ್ಲಿ ಅಂಕಿಅಂಶಗಳು ಭಾಳಷ್ಟು ಕಡಿಮೆ ಇದ್ದಾವೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಇವಾಗ PSTR ನೇಮಕಾತಿ ಆಗ್ತದಂದರೆ ಅದು ನಿಮಗೊಂದು TET ಪೇಪರ್ 1 ಪಾಸ್ ಮಾಡಿದವ್ರಿಗೆ ಅದೊಂದು ವರ, ಅದೊಂದು ನಿಮಗೊಂದು ಜೀವನ ಕಟ್ಕೊಳ್ಳೋಕ್ಕೆ ಅತ್ಯಮೂಲ್ಯವಾದ ಒಂದು ಸುವರ್ಣ ಅವಕಾಶ ಅಂತ ನಾನು ಹೇಳ್ತೀನಿ. ಹಾಗಾಗಿ ಈ ಸುಮ್ಮನೆ ಟೈಮ್ ಪಾಸಿಗಂತೂ ಈ ವಿಡಿಯೋ ಮಾಡ್ತಿಲ್ಲ. ಉದ್ದೇಶ ಏನು ಅಂತಂದರೆ ಎಷ್ಟು ಜನ ಕಾಂಪಿಟೇಷನ್ ಇದೆ, ಸುಮ್ಮನೆ ಊಹಾಪೋಹಗಳಿಗಿನ ತಲೆಗೊಡದೇ ಎಷ್ಟು ಜನ ಕಾಂಪಿಟೇಷನ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸವಿವರವಾಗಿ ಹೇಳ್ತಾ ಇದ್ದೀನಿ. ಒಂದು, ಈ 2018ರಲ್ಲಿ 132 ಜನ ಪಾಸ್ ಆಗ್ತಾರೆ. ಉಳ್ಕಿದವರು ಈ ಮೇಲಿರ್ತಕ್ಕಂಥವ್ರು ಒಂದು 32 ಜನ ಇದ್ದರೂ ಕೂಡ 100 ಜನ ಕಾಂಪಿಟೇಷನ್ಗೆ ಇರಬಹುದು ಅನ್ನೋದ್ರ ಬಗ್ಗೆ ನಾನು ಗಣನೆಗೆ ತೆಗೆದುಕೊಂಡಿದ್ದೇನೆ. ಆಮೇಲೆ 2019ರಲ್ಲಿ 51 ಜನ ಪಾಸ್ ಆಗ್ತಾರೆ. 51 ಜನ, ಅದರಲ್ಲಿ 46 ಜನ ಕಾಂಪಿಟೇಷನ್ಗೆ ಇರ್ತಾರೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇವಿಷ್ಟದಾವಲ್ಲ, ಇವು ಗಣನೆ ಸುಮ್ಮನೆ ಅಜ್ಮಾಸ್ ಅಂಕಿಅಂಶ ಅಲ್ಲ, ಇದು ಸರ್ಕಾರದಿಂದ ಬಂದಂಥ ಅಂಕಿಅಂಶ ಮತ್ತು ಏನದ ಮಾಹಿತಿ ಹಕ್ಕಿನೊಂದಿಗೆ ತೆಗೆದುಕೊಂಡಂಥ ಇವೆಲ್ಲವೂ ಕೂಡ ಇವು ಅಕ್ಯುರೇಟ್ ಆಗಿರ್ತಕ್ಕಂಥದ್ದು ಆಗಿರ್ತದೆ. ಇವು ಇಷ್ಟು ಜನ ಪಾಸ್ ಆಗಿದ್ದರೆ ಇಷ್ಟು ಜನರಲ್ಲಿ ಎಷ್ಟು ಜನ ಕಾಂಪಿಟೇಷನ್ ಬರಬಹುದು ಅನ್ನೋದ್ರ ಬಗ್ಗೆ ಒಂಥರ ತಾರ್ಕಿಕ ಬುದ್ಧಿ ಅಂತಿರ್ತಾರಲ್ಲ, ಒಂದು ತಾರ್ಕಿಕ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ತೆಗೆದಂಥ ಅಂಕಿಅಂಶಗಳು ಆಲ್ಮೋಸ್ಟ್ 90% ಇವು ನಿಜನೇ ಆಗಿರ್ತವೆ. ಆ ಒಂದು ವಿಚಾರವನ್ನು ನಿಮಗೆ ಹೇಳೋದಾದರೆ ಹಾಗೆಯೇ 2019ರಲ್ಲಿ 51 ಜನ ಪಾಸ್ ಆಗ್ತಾರೆ, 46 ಜನ ಅದನ್ನು ಕಾಂಪಿಟೇಷನ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ. ಆಮೇಲೆ ಈ 2021ರಿಂದ 24ರವರೆಗೆ 2021ರಿಂದ 24ರವರೆಗೆ ಇಲ್ಲಿ ಬಿ ಎಡ್ದವ್ರಿಗೆ ಅವಕಾಶ ಕೊಟ್ಟಿದ್ದು ನಿಮಗೂ ಕೂಡ ಗೊತ್ತೈತೆ. ಆಮೇಲೆ 2021ರಲ್ಲಿ 217 ಜನ ಪಾಸ್ ಆಗ್ತಾರೆ. ಅಲ್ಲಿ ನಿಚ್ಚಳವಾದಂಥ DED ಮುಗಿಸಿದವರು ಒಂದು 35 ಜನ ಇರಬಹುದು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊತೀವಿ. ಆಮೇಲೆ ಈ 2022ರಲ್ಲಿ 92 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಒಂದು 15 ಜನ ಇರಬಹುದು ಅನ್ನೋದ್ರ ಬಗ್ಗೆ ನಮಗೆ ತಾರ್ಕಿಕವಾಗಿ ಆಲೋಚನೆ ಮಾಡಿದಾಗ. ಆಮೇಲೆ 2023ರಲ್ಲಿ 166 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಒಂದು 20 ಜನ DED ಮುಗಿಸ್ಕೊಂಡವ್ರು ಇರ್ಬೋದು. 2024ರಲ್ಲಿ ಆಬ್ವಿಯಸ್ಲಿ 52 ಜನ ಪಾಸ್ ಆಗ್ತಾರೆ, ಯಾಕಂದರೆ TET ಪೇಪರ್ ಟಫ್ ಆಗಿತ್ತು. ಅದರಲ್ಲಿ ಕೂಡ ಏನದ ನಿಚ್ಚಳವಾದಂಥ DED ಮುಗಿಸ್ಕೊಂಡವ್ರು 10 ಜನ ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊತೀವಿ. ಆಮೇಲೆ 2025ರಲ್ಲಿ ಹಾಲಿ ಮತ್ತು ಭಾವಿ ಶಿಕ್ಷಕರು ಇಬ್ಬರು ಕೂಡ ಬರೆದಾಗ ಅಲ್ಲಿ ಆಲ್ರೆಡಿ TET ಆದವರು ಕೂಡ ಬರೆದಿರ್ತಾರೆ. ಯಾಕಂದರೆ ಕಲ್ಯಾಣ ಕರ್ನಾಟಕ ನೇಮಕಾತಿ ಆಗ್ತದಂತ ಉದ್ದೇಶ ಇಟ್ಕೊಂಡು ಎಲ್ಲರೂ ಬರೆದಿರ್ತಾರೆ. ಅದರಲ್ಲಿ 1450 ಜನ ಪಾಸ್ ಆಗಿರ್ಬೋದು. ಅದರಲ್ಲಿ ಅತಿ ಹೆಚ್ಚು ಈ ಒಂದು ಹೊಸಬರಿಗೆ ಅವಕಾಶ ಬಂದಿದ್ದು ಅನ್ನೋದು 550 ಜನ ಇರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತೀವಿ ನಾವು. ಒಟ್ಟಾರೆ ಇಡೀ ಪತ್ರಿಕೆಯಲ್ಲಿ ಎಷ್ಟು ಜನ ಗೌರ್ಮೆಂಟ್ ಅಂದರೆ ಅಂಕಿಅಂಶಗಳ ಪ್ರಕಾರ 4731 ಜನ ಕಲಬುರಗಿಯಲ್ಲಿ ಏನದ ಪಾಸ್ ಆಗಿದ್ದಾರೆ ಪೇಪರ್ 1. ಅದೇ ಥರನಾಗಿ ಎಷ್ಟು ಜನ ಏನದ ಕಾಂಪಿಟೇಷನ್ ಇದೆ ಅಂತಂದರೆ 3186 ಜನ ಕಾಂಪಿಟೇಷನ್ ಇದೆ. ಭಾಳಷ್ಟು ಕಾಂಪಿಟೇಷನ್ ಒಂದು ರೀತಿ ಕಡಿಮೆನೇ ಅಂತ ನಾವು ಅನ್ಕೋಬಹುದು. ಆಮೇಲೆ ಮುಂದಿನ ಜಿಲ್ಲೆಗೆ ಹೋಗೋದಾದರೆ ರಾಯಚೂರು ಜಿಲ್ಲೆ ಅಂತ ನಾವು ತಗೊತೀವಿ.
ರಾಯಚೂರು ಜಿಲ್ಲೆಯಲ್ಲಿ ಏನದ ಆಲ್ಮೋಸ್ಟ್ 2014ರಲ್ಲಿ 91 ಜನ ಪಾಸ್ ಆಗ್ತಾರೆ, ಅಲ್ಲಿ 11 ಜನ ಕಾಂಪಿಟೇಷನ್ಗೆ ಬರ್ತಾರೆ. 2015ರಲ್ಲಿ ಏನದ 1022 ಜನ ಪಾಸ್ ಆಗ್ತಾರೆ, ಅದ್ರಾಗ 11 ಜನ ಏನದ ಏನಾದರೂ ಒಂದು ಮಿಸ್ಟೇಕ್ ಅವರು ಕೂಡ ಬರೆದಿದ್ರೆ ಅಲ್ಲಿ 1011 ಅಥವಾ 1000 ಹಿಂಗೇನ ಇರ್ಬೋದೇನೋ ಅನ್ನೋದ್ರ ಬಗ್ಗೆ ಇಟ್ಕೊಂಡಿದ್ದೀನಿ. ಆಮೇಲೆ 2016ರಲ್ಲಿ 316 ಜನ ಪಾಸ್ ಆಗ್ತಾರೆ, ಅದರಲ್ಲಿ 280 ಜನ ಪಾಸಿಂಗ್ ಕಾಂಪಿಟೇಷನ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ. 2018ರಲ್ಲಿ 113 ಜನ ಪಾಸ್ ಆಗ್ತಾರೆ, 13 ಜನ ಮೇಲೆ ಇದ್ದವರೇ ಆಗಿರ್ಬೋದು ಅನ್ನೋದ್ರ ಉದ್ದೇಶ ಇಟ್ಕೊಂಡು 100 ಜನ ಕಾಂಪಿಟೇಷನ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ನಾನೇನದ ತಗೊಂಡಿದ್ದೀನಿ. ಆಮೇಲೆ 2019ರಲ್ಲಿ 38 ಜನ ಪಾಸ್ ಆಗ್ತಾರೆ, 8 ಜನ ಆದವರೇ ಆಗಿರಬಹುದು ಅನ್ನೋದ್ರಿಗೆ ಇಟ್ಕೊಂಡು 30 ಜನ ನಾನು ತಗೊಂಡಿದ್ದೀನಿ. ಆಮೇಲೆ ಅಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ 2021ರಿಂದ 2024ರವರೆಗೆ ಬಿ ಎಡ್ದವ್ರಿಗೆ ಕೂಡ ಏನದ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದರು, ಅದನ್ನು ಕೂಡ ಏನದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನದ ಪಾಸ್ ಆಗಿದ್ದರು. 2021ರಲ್ಲಿ ಏನದ 268 ಜನ ಪಾಸ್ ಆಗ್ತಾರೆ, ಅದರಲ್ಲಿ ನಿಚ್ಚಳವಾಗಿ ಏನದ ಡಿ ಎಡ್ ಮುಗಿಸ್ಕೊಂಡವರು 25 ಜನ ಇರ್ಬೋದು ಅನ್ನೋದ್ರ ಬಗ್ಗೆ. ಆಮೇಲೆ 2022ರಲ್ಲಿ 190 ಜನ ಪಾಸ್ ಆಗ್ತಾರೆ, ಅದರಲ್ಲಿ 15 ಜನ ಇರ್ಬೋದು ಅನ್ನೋದ್ರ ಬಗ್ಗೆ. 2023ರಲ್ಲಿ 136 ಜನ ಪಾಸ್ ಆಗ್ತಾರೆ, ಅದರಲ್ಲಿ 20 ಜನ ಅದಾರ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊತೀವಿ. ಆಮೇಲೆ 2024ರಲ್ಲಿ 46 ಜನ ಪಾಸ್ ಆಗ್ತಾರೆ, ಅದರಲ್ಲಿ ಏನದ ಒಂದು 10 ಜನ ಏನದ ಕಾಂಪಿಟೇಷನ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಆಮೇಲೆ 2025ರಲ್ಲಿ ಅಂತೂ ನಿಮ್ಗೆ ಗೊತ್ತೇ ಇದೆ, ಹಾಲಿ ಮತ್ತು ಭಾವಿ ಶಿಕ್ಷಕರ ನೇಮಕಾತಿಯನ್ನು TET ಬರೀತಾರೆ ಶಿಕ್ಷಕರು, ಅದರಲ್ಲಿ 1250 ಜನ ಪಾಸ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಊಹೆ. ಅದರಲ್ಲಿ ಏನದ 400 ಜನ ಏನದ ಹೊಸಬರಿಗೆ ಏನದ ಮಣಿ ಹಾಕಿದೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊತೀವಿ. ಟೋಟಲ್ ಏನದ 3,430 ಜನ ಪಾಸ್ ಆಗ್ತಾರೆ. ಇದರಲ್ಲಿ 1,902 ಜನ ಕಾಂಪಿಟೇಷನ್ಗೆ ಬರ್ತಾರ ಅನ್ನೋದ್ರ ಬಗ್ಗೆ ಇಲ್ಲೊಂದು ಸ್ವಲ್ಪ ಏನದ ಸ್ಕ್ಯಾನಿಂಗ್ ಮಾಡಲು ಏನದ ಕಟ್ಟಾಗಿ ಹೋಗಿದೆ, ದಯವಿಟ್ಟು ಕ್ಷಮೆ ಇರಲಿ. 1,902 ಜನ ಏನದ ಕಾಂಪಿಟೇಷನ್ಗೆ ಬರ್ತಾರ ಅನ್ನೋದ್ರ ಬಗ್ಗೆ ಏನದ ಇಷ್ಟು ಮಾಹಿತಿಯನ್ನು ಇರ್ತದೆ. ಆಮೇಲೆ ನೆಕ್ಸ್ಟ್ ಜಿಲ್ಲೆ ಅಂತ ಬಂದಾಗ ಬೀದರ್ ಜಿಲ್ಲೆ ಅಂತ ನಾವು ತಗೊತೀವಿ. ಈ ಬೀದರ್ ಜಿಲ್ಲೆಯಲ್ಲಿ ಏನದ ಆಲ್ಮೋಸ್ಟ್ 2014ರಲ್ಲಿ 53 ಜನ ಪಾಸ್ ಆಗಿರ್ತಾರೆ, ಅದರಲ್ಲಿ 5 ಜನ ಮಾತ್ರ ಉಳ್ಕೊತಾರೆ. ಯಾಕಂದರೆ 53 ಜನರಲ್ಲಿ ಬೀದರ್ನಲ್ಲಿ 2015ರಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಅಂತೇನಿಲ್ಲ, ಆಲ್ಮೋಸ್ಟ್ ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದೇ ರೀತಿಯಿಂದ ಉಳ್ಕೊಂಡಿಲ್ಲ. ಯಾಕಂದರೆ ಅಲ್ಲಿ ನಮ್ಮ ಗೆಳೆಯ ಅಲ್ಲಿ ವರ್ಕ್ ಮಾಡ್ತಿದ್ದಾನೆ, ಅವರಿಗೆ ಕಂಪಲ್ಸರಿ ಗೊತ್ತಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಆದ ನಂತರ 2015ರಲ್ಲಿ 874 ಜನ ಪಾಸ್ ಆಗಿರ್ತಾರೆ, ಅದರಲ್ಲಿ ಏನದ 869 ಜನ ಪಾಸಿಂಗ್ ಕಾಂಪಿಟೇಷನ್ಗೆ ಬರಬಹುದು ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. 2016ರಲ್ಲಿ 260 ಜನ ಪಾಸ್ ಆಗ್ತಾರೆ, ಅದರಲ್ಲಿ 220 ಜನ 40 ಜನ ಆದವರೇ ಆಗಿರ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 220 ಜನ ಪಾಸ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ. 2018ರಲ್ಲಿ ಏನದ 97 ಜನ ಪಾಸ್ ಆಗ್ತಾರೆ, ಅದರಲ್ಲಿ 7 ಜನನು ಕೂಡ ಆದವರೇ ಆಗಿರಬಹುದು ಅನ್ನೋದು ಇಟ್ಟುಕೊಂಡು ಏನದ 90 ಜನ ಪಾಸ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. 2019ರಲ್ಲಿ 118 ಜನ ಪಾಸ್ ಆಗ್ತಾರೆ, ಅದರಲ್ಲಿ 18 ಜನ ಕೂಡ ಏನದ ಆದವರೇ ಆಗಿರಬಹುದು ಅನ್ನೋದ್ರ ಬಗ್ಗೆ ಇಟ್ಕೊಂಡು 100 ಜನ ಪಾಸ್ ಆಗ್ತಾರೆ ಅಂತ ನಾವು ನೋಡ್ತೀವಿ. ಆನಂತರ 2021ರಿಂದ ಹಿಡ್ಕೊಂಡು ನಾನು ಹೇಳಿದ್ನಲ್ಲ ಬಿ ಎಡ್ದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಏನದ, ಅದನ್ನು ನಾವು ನೋಡಿದಾಗ ಆಲ್ಮೋಸ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗಿರ್ತಾರೆ. ಅಲ್ಲಿ ಏನದ 25 ಜನ. 2022ರಲ್ಲಿ ಏನದ 101 ಜನ ಪಾಸ್ ಆಗಿರ್ತಾರೆ, ಅಲ್ಲಿ ಏನದ 15 ಜನ ಪಾಸ್ ಆಗಿರ್ತಾರೆ. ಆಮೇಲೆ 2023ರಿಂದ 55 ಜನ ಪಾಸ್ ಆಗಿರ್ತಾರೆ, ಅದರಲ್ಲಿ 8 ಜನ ಪಾಸ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ, 8 ಜನ ಕಾಂಪಿಟೇಷನ್ಗೆ ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. 2024ರಲ್ಲಿ ಏನದ 46 ಜನ ಪಾಸ್ ಆಗ್ತಾರೆ, ಅದರಲ್ಲಿ 10 ಜನ ಅಂತ ನಾವು ನೋಡ್ತೀವಿ. ಆಮೇಲೆ 2025ರಲ್ಲಿ ಏನದ 900 ಜನ ಏನದ ಆಲ್ಮೋಸ್ಟ್ TET ಪಾಸ್ ಆಗಿದ್ದಿರ್ಬೋದು, ಹಾಲಿ ಮತ್ತು ಭಾವಿ ಶಿಕ್ಷಕರು ಮತ್ತು ಏನದ ಈಗ ಆಲ್ರೆಡಿ ಪಾಸ್ ಆದವರೆಲ್ಲರೂ ಸೇರಿಕೊಂಡು ಇದ್ದರೆ 900 ಜನ ಪಾಸ್ ಆಗಿರ್ಬೋದು. ಅದರಲ್ಲಿ ಏನದ 300 ಜನ ಕಾಂಪಿಟೇಷನ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಇದು ಅಕ್ಯುರೇಟಾಗಿ ಇರ್ತಕ್ಕಂಥದ್ದು ಮಾಹಿತಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮಗೆ ಆತ್ಮೀಯರಾದಂಥ ನಮ್ಮ ಆತ್ಮೀಯ ಗೆಳೆಯರು ಕೂಡ ಅವರು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ಅದರ ಅವ್ರು ಹೆಸರು ಹೇಳುವಂಥದ್ದು ಬೇಡ. ಅವರು ಇವೆಲ್ಲ ಮಾಹಿತಿಗಳನ್ನು ನನಗೆ ಕೊಟ್ಟಿರುವಂಥದ್ದು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಬೀದರ್ ಜಿಲ್ಲೆಯಲ್ಲಿ 2014ರಿಂದ 2025ರವರೆಗೆ ಒಟ್ಟು ಟೋಟಲ್ 2693 ಜನ ಪಾಸ್ ಆಗಿರ್ತಾರೆ. 2693 ಜನ ಪಾಸ್ ಆಗಿರ್ತಾರೆ. ಅದರಲ್ಲಿ ಕಾಂಪಿಟೇಷನ್ಗೆ ಬರೋರು ಇಷ್ಟು ಜನನೂ ಕಾಂಪಿಟೇಷನ್ಗೆ ಇರೋದಿಲ್ಲ.
ಅಲ್ಲಿ ಅದರಲ್ಲಿ ಏನದ 1642 ಜನ ಏನದ ಕಾಂಪಿಟೇಷನ್ಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ಬೀದರ್ ಜಿಲ್ಲೆಯ ಮಾಹಿತಿಯನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ನೋಡೋದಾದರೆ ಕೊಪ್ಪಳ ಜಿಲ್ಲೆಯನ್ನು ನಾವು ನೋಡ್ತೀವಿ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 2014ರಲ್ಲಿ 139 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಒಂದು 20 ಜನ ಉಳಿದಿರಬಹುದೇನೋ. ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲ 2014ರಾಗ ಏನು ಪಾಸ್ ಆಗ್ಯಾರಲ್ಲ, ಆಲ್ಮೋಸ್ಟ್ ಎಲ್ಲರೂ ವರ್ಕ್ ಮಾಡ್ತಾರೆ. ಅಜ್ಮಾಸ್ ಹಿಡಿದಿನ ಇಷ್ಟು ಅಂಕಿನೂ ಕೂಡ ಇರೋದಿಲ್ಲ, 20 ಕೂಡ ಇರೋದಿಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ಆ ಕಲ್ಯಾಣ ಕರ್ನಾಟಕದ ಕಡೆನೇ 2015ರಿಂದ ಅತಿ ಹೆಚ್ಚು ಹುದ್ದೆಗಳಿದ್ದು 2015ರಲ್ಲಿ. ಆ ಒಂದು ಸಂದರ್ಭದಲ್ಲಿ ಎಷ್ಟು ಜನ ಪಾಸ್ ಆಗ್ಯಾರೋ ಓಸು ಜನ ಏನದ ನೇಮಕಾತಿ ಆಗಿ ಹೋಗ್ಯಾರ. ಹಾಗಾಗಿ 2015ರಲ್ಲಿ 1111 ಜನ ಪಾಸ್ ಆಗಿದ್ದರು. ಅದರಲ್ಲಿ ಏನದ 1080 ಜನ ಏನದ ಕಾಂಪಿಟೇಷನ್ಗೆ ಬರ್ತಾರ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. 2016ರಲ್ಲಿ ಏನದ 321 ಜನ ಪಾಸ್ ಆಗಿರ್ತಾರೆ. ಅದರಲ್ಲಿ 321 ಜನ ಪಾಸ್ ಆಗಿರ್ತಾರೆ, 290 ಜನ ಕಾಂಪಿಟೇಷನ್ಗೆ ಬರ್ತಾರ ಅನ್ನೋದ್ರ ಬಗ್ಗೆ. 2018ರಲ್ಲಿ 120 ಜನ ಪಾಸ್ ಆಗಿರ್ತಾರೆ. ಆಮೇಲೆ ಅದರಲ್ಲಿ ಏನದ 20 ಜನ ಆದವರೇ ಆಗಿರ್ಬೋದು ಅನ್ನೊಂದು ಉದ್ದೇಶ ಇಟ್ಕೊಂಡು 100 ಜನ ಏನದ ಕಾಂಪಿಟೇಷನ್ಗೆ ಬರ್ತಾರ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಆಮೇಲೆ 112 ಜನ ಏನದ 2019ರಲ್ಲಿ ಏನದ ಪಾಸ್ ಆಗ್ತಾರೆ. 2019ರಲ್ಲಿ ಏನದ 112 ಜನ ಪಾಸ್ ಆದರೆ 90 ಜನ ಏನದ ನೇಮಕ ಅಲ್ಲಿ ಕಾಂಪಿಟೇಷನ್ಗೆ ಬರ್ತಾರ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಅದ ನಂತರ 2021ರಿಂದ ಹಿಡಿದು 2024ರವರೆಗೆ ಬಿ ಎಡ್ದವರಿಗೆ ಅವಕಾಶ ಕೊಟ್ಟಿದ್ದದ. ಅಲ್ಲಿ 288 ಜನ 2021ರಲ್ಲಿ ಅಲ್ಲಿ 35 ಮಂದಿ ಏನದ ಸ್ಪರ್ಧೆಗೆ ಇಳಿಬಹುದು. ಆಮೇಲೆ 2022ರಲ್ಲಿ 141 ಜನ ಪಾಸ್ ಆಗಿರ್ತಾರೆ. ಅಲ್ಲಿ 25 ಜನ ಪಾಸ್ ಆಗ್ತಾರೆ, ಕಾಂಪಿಟೇಷನ್ಗೆ ಬರ್ತಾರೆ 25 ಜನ. ಆಮೇಲೆ 2023ರಲ್ಲಿ 89 ಜನ ಪಾಸ್ ಆಗ್ತಾರೆ. ಅದರಲ್ಲಿ 20 ಜನ ಏನದ ನಿಚ್ಚಳವಾದಂಥ DED ಮುಗಿಸ್ಕೊಂಡವ್ರು ಇರ್ತಾರೆ. ಆಮೇಲೆ 2024ರಲ್ಲಿ ಕೇವಲ 20 ಜನನೇ ಪಾಸ್ ಆಗ್ತಾರೆ ಇಡೀ ಜಿಲ್ಲೆಗೆ. ಅದರಲ್ಲಿ ಏನದ 5 ಜನ ಕ್ಲಿಯರ್ DED ಮುಗಿಸ್ಕೊಂಡವ್ರು ಇರ್ತಾರೆ ಅನ್ನೋದ್ರ ಬಗ್ಗೆ ಆಬ್ವಿಯಸ್ಲಿ ಗೊತ್ತದ ನಿಮಗೆ. 2025ರಲ್ಲಿ ಏನದ ಹಾಲಿ ಮತ್ತು ಭಾವಿ ಶಿಕ್ಷಕರ ನೇಮಕ TET ಪರೀಕ್ಷೆ ನಡೀತದ. ಅಲ್ಲಿ 1350 ಜನ ಪರೀಕ್ಷೆಯಲ್ಲಿ ಪಾಸ್ ಆಗಬಹುದು ಅನ್ನೋದ್ರ ಬಗ್ಗೆ ಊಹೆ. ಅದರಲ್ಲಿ ಏನದ ಈ 480 ಜನ ಈ ಹೊಸಬ್ರು ಅಂದರೆ DED ಮುಗಿಸ್ಕೊಂಡ್ರು ಹೊಸಬ್ರು ಏನದ ಈ ಬರಬಹುದು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಒಟ್ಟಾರೆಯಾಗಿ ನೋಡೋದಾದರೆ ಒಟ್ಟು ಟೋಟಲ್ ಏನದ 3601 ಜನ ಅಂದರೆ 3601 ಟೋಟಲ್ ಪಾಸ್ ಆಗಿರ್ತಾರೆ. ಅದರಲ್ಲಿ ಏನದ 2145 ಜನ ಕಾಂಪಿಟೇಷನ್ಗೆ ಬರ್ತಾರ ಅನ್ನೋದ್ರ ಬಗ್ಗೆ ಏನದ ಕೊಪ್ಪಳ ಜಿಲ್ಲೆಯದು ಕೂಡ ಏನದ ನಾವು ನೋಡ್ತೀವಿ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಏನದ ಸ್ಕ್ಯಾನಿಂಗಲ್ಲಿ ಕಟ್ಟಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಅದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ ಅಂತ ನಾವು ನೋಡ್ತೀವಿ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು ಟೋಟಲ್ ಬಳ್ಳಾರಿ ಜಿಲ್ಲೆಯಲ್ಲಿ 2014ರಲ್ಲಿ 106 ಜನ ಪಾಸ್ ಆಗ್ತಾರೆ. ಅಲ್ಲಿ ಮಿಸ್ ಆಗಿ ಉಳಿದಂಥವರು ಕೇವಲ ಒಂದು 25 ಜನ ಉಳಿದಿರಬಹುದು ಅನ್ನೋದ್ರ ಬಗ್ಗೆ ಊಹೆ. ಅದ ನಂತರ 2015ರಲ್ಲಿ 1211 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಏನದ 1180 ಜನ ಕಾಂಪಿಟೇಷನ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ. 2016ರಲ್ಲಿ 405 ಜನ ಪಾಸ್ ಆಗ್ತಾರೆ, 350 ಜನ ಕಾಂಪಿಟೇಷನ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಆಮೇಲೆ 2018ರಲ್ಲಿ 120 ಜನ ಪಾಸ್ ಆಗ್ತಾರೆ. ಅಲ್ಲಿ 20 ಜನ ಆಲ್ರೆಡಿ ಏನು ಆದವರೇ ಆಗಿರಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಷ್ಟು ಜನ ಅಂತಂದರೆ 100 ಜನ ಕಾಂಪಿಟೇಷನ್ಗೆ ಬರಬಹುದು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಅದ ನಂತರ 2019ರಲ್ಲಿ 186 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಏನದ 186ರಲ್ಲಿ 150 ಜನ ಕಾಂಪಿಟೇಷನ್ಗೆ ಬರಬಹುದು ಅನ್ನೋದ್ರ ಬಗ್ಗೆ ನೋಡ್ತೀವಿ. ಆಬ್ವಿಯಸ್ಲಿ ಏನದ 2021ರಿಂದ ಹಿಡಿದು 24ರವರೆಗೆ ಬಿ ಎಡ್ದವ್ರಿಗೆ ಅವಕಾಶ ಕೊಟ್ಟಿದ್ದರಿಂದ ಅಲ್ಲಿ 2021ರಲ್ಲಿ 331 ಜನ ಪಾಸ್ ಆದರೆ ಅಲ್ಲಿ ಒಂದು 50 ಜನ DED ಮುಗಿಸ್ಕೊಂಡವರೇ ಪಾಸ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಊಹೆ. ಆನಂತರ 2022ರಲ್ಲಿ 143 ಜನ ಪಾಸ್ ಆಗ್ತಾರೆ. ಅಲ್ಲಿ ಏನದ 30 ಜನ DED ಮುಗಿಸ್ಕೊಂಡವ್ರು ಇರಬಹುದು ಅನ್ನೋದ್ರ ಬಗ್ಗೆ. ಇನ್ನೊಂದೇನಪ್ಪ ಅಂತಂದರೆ 2023ರಲ್ಲಿ 84 ಜನ ಪಾಸ್ ಆಗ್ತಾರೆ. ಅಲ್ಲಿ 20 ಜನ DED ಮುಗಿಸ್ಕೊಂಡವ್ರು ಇರಬಹುದು ಅನ್ನೋದ್ರ ಬಗ್ಗೆ. 2024ರಲ್ಲಿ ಕೇವಲ 24 ಜನ
ಪಾಸ್ ಆಗ್ತಾರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಅಲ್ಲಿ ಇಲ್ಲೊಂದು 5 ಜನ D.Ed ಮುಗಿಸ್ಕೊಂಡಿರಬಹುದು ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. ಅದಾದ ನಂತರ 2025ರಲ್ಲಿ ಹಾಲಿ ಮತ್ತು ಭಾವಿ ಶಿಕ್ಷಕರ TET ಪರೀಕ್ಷೆಯ ನಡೀತದ. ಅಲ್ಲಿ ಒಂದು 1300 ಜನ ಪಾಸ್ ಆಗ್ಬಹುದು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಅದರಲ್ಲಿ 440 ಜನ D.Ed ಮುಗಿಸ್ಕೊಂಡವರು ಹೊಸ ಕ್ಯಾಂಡಿಡೇಟ್ನದ ಸ್ಪರ್ಧೆಗೆ ಇಳಿಬಹುದು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊತೀವಿ. ಅದಾದಮೇಲೆ ಒಟ್ಟು ಟೋಟಲ್ ಬಳ್ಳಾರಿ ಜಿಲ್ಲೆಯಲ್ಲಿ ಟೋಟಲ್ ಇಲ್ಲಿಯವರೆಗೆ ಅಂದರೆ 2014ರಿಂದ 2025ರವರೆಗೆ ಟೋಟಲ್ ಅಂಕಿಅಂಶಗಳನ್ನು ಗಮನಿಸಿದಾಗ 3910 ಜನ ಕಾಂಪಿಟೇಷನ್ ತೇರ್ಗಡೆಯನ್ನು ಹೊಂದಿದ್ದಾರೆ. ಆದರೆ ಸ್ಪರ್ಧೆಗಿಳಿಯುವಂಥವ್ರು ಎಷ್ಟು ಜನ ಅಂತ ಇರಬಹುದು ಅಂತಂದರೆ 2350 ಜನ ಸ್ಪರ್ಧೆಗಿಳಿತಾರ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊತೀವಿ. ಇಷ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ಇರತಕ್ಕಂಥ ಮಾಹಿತಿ. ತದನಂತರ ವಿಜಯನಗರ ಜಿಲ್ಲೆ ಅಂತ ಬರ್ತದೆ. ವಿಜಯನಗರ ಜಿಲ್ಲೆ ಇತ್ತೀಚೆಗೆ ಹೊಸ ಜಿಲ್ಲೆಯಾಗಿ ಮಾಡಿದ್ದರಿಂದ 2014ರಿಂದ ಹಿಡಿದು 2025ರವರೆಗೆ ಇಲ್ಲಿ ನಡೆದಿಲ್ಲ. ಯಾಕಂದರೆ 2022ರಿಂದನೇ ನಡೆದಿರೋದು. ಆಲ್ಮೋಸ್ಟ್ 2022ರಿಂದ ಈ 2024ರವರೆಗೆ 3 ಪರೀಕ್ಷೆ ನಡೆಸಿದ್ರು ಕೂಡ ಅಲ್ಲಿ B.Edದವ್ರಿಗೆ ಅವಕಾಶ ಇತ್ತು. ಅವಾಗ 98 ಜನ ಪಾಸಾಗಿದ್ದರು. ಅದರಾಗ ಒಂದು D.Ed ಮುಗಿಸ್ಕೊಂಡ್ರು ಒಂದು 30 ಜನ ಇರಬಹುದು ಅನ್ನೋದ್ರ ಬಗ್ಗೆ. 2023ರಲ್ಲಿ 49 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಒಂದು 20 ಜನ ಆಗ್ಬಹುದು ಅನ್ನೋದ್ರ ಬಗ್ಗೆ. 2024ರಲ್ಲಿ ಕೇವಲ 12 ಜನ ಪಾಸ್ ಆಗ್ತಾರೆ. ಅದರಲ್ಲಿ 5 ಜನ D.Ed ಮುಗಿಸ್ಕೊಂಡವ್ರು ಇರಬಹುದು ಅನ್ನೋದ್ರ ಬಗ್ಗೆ. ಇನ್ನು 2025ರಲ್ಲಿ ಮೊನ್ನೆ ನಡೆದಂಥ TET ಪರೀಕ್ಷೆಯಲ್ಲಿ ಹಾಲಿ ಮತ್ತು ಭಾವಿ ಶಿಕ್ಷಕರ TET ಪರೀಕ್ಷೆ ನಡೀತು. ಅಲ್ಲಿ 1150 ಜನ ಪಾಸ್ ಆಗಿರಬಹುದು ಅನ್ನೋದ್ರ ಬಗ್ಗೆ ಇರ್ತದೆ. ಅದರಲ್ಲಿ ಆಲ್ರೆಡಿ ಪಾಸ್ ಆದವರು ಕಡಿಮೆ ಜನ ಇದ್ದಾರೆ. ಒಟ್ಟು ಟೋಟಲ್ 55 ಜನ ಹಿಂದೆ ಆದವರು ಆ ಜಿಲ್ಲೆಯಲ್ಲಿ 55 ಜನ ಹಿಂದೆ ಆದರೆ ಮತ್ತೆ ಆಲ್ಮೋಸ್ಟ್ ಇಲ್ಲಿ ಇದ್ದವರು ಇರ್ತಾರೆ. ಯಾಕಂದರೆ ಆ ಒಂದು ಭಾಗದಾಗ ಮೊದಲು ಯಾವ ಜಿಲ್ಲೆಯಲ್ಲಿ ಇರ್ತಾರೋ ಆ ಜಿಲ್ಲೆಯಲ್ಲಿ ಇದ್ದಾಗ ಕೂಡ ಬರೆದಂಥ ವಿದ್ಯಾರ್ಥಿಗಳು ಇರ್ತಾರೆ. ಅದರಲ್ಲಿ ಟೋಟಲ್ ಒಂದು 605 ಜನ ಕಾಂಪಿಟೇಷನ್ ಇದ್ದರೆ 605 ಜನ ಕಾಂಪಿಟೇಷನ್ ಇದ್ದರೆ ಹಿಂದೆ ಜಾಯಿಂಟ್ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಕೂಡ ಅವರು ಬರೆದಿದ್ದವರು ಅವರೊಂದು ಒಂದು 500 ಜನ ಹಿಡಿದ್ರು. 500 ಜನ ಹಿಡಿದ್ರು ಎಷ್ಟಾಗ್ತದೆ 1100 ಜನ ಕಾಂಪಿಟೇಷನ್ ಬರ್ತಾರೆ. ಎಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ 1100 ಜನ ಅಥವಾ 1000 ಜನ ಒಟ್ಟು 1100 ಜನಗಳ ಒಳಗಡೆ ಇಲ್ಲಿ ಕಾಂಪಿಟೇಷನ್ ವಿಜಯನಗರ ಜಿಲ್ಲೆಯಲ್ಲಿ ಇರ್ತದ. ಒಟ್ಟಾರೆ ಇನ್ನು ರಿಸಲ್ಟ್ ಅಂತ ನೋಡಿದಾಗ ಒಟ್ಟು ಟೋಟಲ್ ರಿಸಲ್ಟ್ ಅಂತ ನೋಡಿದಾಗ ಕಲ್ಯಾಣ ಕರ್ನಾಟಕದ HK ಭಾಗದ 7 ಜಿಲ್ಲೆಗಳಲ್ಲಿ ಒಟ್ಟು ಟೋಟಲ್ ಸರ್ಕಾರದ ಅಂಕಿಅಂಶಗಳ ಪ್ರಕಾರ 21,571 ಜನ. ಎದರ ಪ್ರಕಾರ ಅಂತಂದರೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ. ಆದರೆ ಈ ಒಂದು ಸ್ಪರ್ಧೆಗಿಳಿಯುವಂಥವರ ನೋಡಿದಾಗ ಅದರಲ್ಲಿ 13,519 ಜನ ಅಂತ ನೋಡ್ತೀವಿ. ಇಲ್ಲಿ ಈ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಒಂದು 600 ಸೇರಿಸಿದ್ರು ಕೂಡ ಇದರಲ್ಲಿ ಒಂದು 14,000 ಜನ ಎಕ್ಸಾಕ್ಟ್ಲಿ 14,000 ಜನ ಕಾಂಪಿಟೇಷನ್ ಮಾಡ್ತಾರೆ. ಇದಿಷ್ಟು ಕ್ಲಿಯರ್ ಇರ್ತದೆ. 14,000 ಜನ ಪಕ್ಕ ಕಾಂಪಿಟೇಷನ್ ಇರ್ತದೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಈಗ ಇಷ್ಟು ಜನರಲ್ಲಿ ಈಗ ಆಲ್ರೆಡಿ ನೌಕರಿ ಮಾಡ್ತಕ್ಕಂಥವ್ರು GPSTR ಅಲ್ಲಿ ಓದಂಥವ್ರು SD FD ಆದಂಥವ್ರು ಉಳಿದಂಥ ಏನು ಬೇರೆ ಪೋಸ್ಟ್ಗಳನ್ನು ಕಾಲ್ಫರ್ಮ್ ಆದಾಗ ಓದಂಥವ್ರು ನೋಡಿದರೆ ಆಲ್ಮೋಸ್ಟ್ ಕಡಿಮೆನೇ ಇರ್ತದೆ. ಏನೇ ತಿಪ್ಪರ್ಲಾಗ ಹಾಕಿದರೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ 15,000ಕ್ಕಿಂತ ಹೆಚ್ಚು ಕಾಂಪಿಟೇಷನ್ ಆಗೋದೇ ಇಲ್ಲ. ಇದನ್ನು ಬರೆದಿಟ್ಕೋರಿ ನೀವು, 15,000ಕ್ಕಿಂತ ಹೆಚ್ಚು ಆಗೋದೇ ಇಲ್ಲ. ಓಕೆ, ಇಷ್ಟು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾಹಿತಿ ಇರ್ತದೆ. ತಮಗೆ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ಮೇಲಿಂದ ನಾನು PSTRಗೆ ಕ್ಲಾಸಸ್ಗಳನ್ನು ಮಾಡ್ತೇನೆ. ಆ ಕ್ಲಾಸಸ್ಗಳಿಗೆ ಕೂಡ ನೀವೆಲ್ಲರೂ ಜಾಯಿನ್ ಆಗಬೇಕು. ಅಥವಾ ನಾನು ಮಾಡಿದಂಥ ಕ್ಲಾಸಸ್ ನಿಮಗೆ ನೋಟಿಫೈ ಆಗಿ ಬರಬೇಕು ಅಂತಂದರೆ
ನೀವು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಏನಂತಂತಂದರೆ ನನಗೇನು ದುಡ್ಡು ಬರ್ತದೆ ಅಂತೇನಿಲ್ಲ. ನಾನು ಉದ್ದೇಶ ಇಟ್ಕೊಂಡಿರೋದು ಒಳ್ಳೆ ಮಾಹಿತಿ ಕಂಟೆಂಟ್ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು, ಆ ಒಳ್ಳೆ ಮಾಹಿತಿ ಕಂಟೆಂಟನ್ನು ಕೊಡಬೇಕು ಅನ್ನೋದನ್ನು ನಾವು ನನ್ನ ತಲೆಯಲ್ಲಿದೆ ಹೊರತು, ಹಾಗಾಗಿ ನಿಮ್ಮೆಲ್ಲರಿಗೆ ರೀಚ್ ಆಗಲಿ ಅಂದರೆ ನಾನು ಪಟ್ಟಂಥ ಶ್ರಮಕ್ಕೆ ಒಂದು ಬೆಲೆ ಬರಲಿ ಅನ್ನೋದನ್ನು ಉದ್ದೇಶ ಇಟ್ಕೊಂಡು ನೀವೆಲ್ಲರೂ ಕೂಡ ಏನದ ನೇಮಕಾತಿ ಆಗ್ರಿ ಮತ್ತು ಏನದ ನಾನು ಮಾಡುವಂಥ ಕ್ಲಾಸಸ್ಗಳನ್ನೆಲ್ಲ ಸಮರ್ಪಕವಾಗಿ ಕೇಳ್ರಿ ಅಂತ ನಾನು ಹೇಳ್ತಾ, ಎಲ್ಲರೂ ಕೂಡ ಏನದ ನಮ್ಮ ಯೂಟ್ಯೂಬ್ ಚಾನಲನ್ನು ಏನದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಗೆಳೆಯರಿಗೆ, ನಿಮ್ಮ ಗೆಳತಿಯರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿರಿ. ಅವರಿಗೂ ಕೂಡ ಏನದ ಇದ್ರ ಮಾಹಿತಿಯನ್ನು ತಲುಪಲಿ ಅಂತಕ್ಕಂಥ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.